ಓಹೋ ಇವನ್ ಬೇರೆ ಕೂತಾನೆ. ಆ ಮಚ್ಚ ನಮಸ್ಕಾರ, ನೀವ್ಯಾರು? ನಾನೇ ಇವತ್ ಫ್ಲೈಟ್ ಓಡ್ಸೋದು. ಪೈಲಟಾ? ಹಾ ಹಂಗೆ ಅನ್ಕೋ. ಹಾ ಹೌದೌದು ನಾನೇ. ಸರಿ, ಏನಿದು ಬಾಟ್ಲಲ್ಲಿ ಏನೋ ತಂದಿದ್ದೀರಾ? ಪೆಟ್ರೋಲಾ? ಇದೇನ ಕೀಳ್ ತಂದಿರೋದು? ಇಲ್ಲ ಸರ್. ಅಯ್ಯೋ, ಇದು ಫ್ಲೈಟ್ ಅಲ್ಲಿ ಫ್ಯೂಲ್ ಕಮ್ಮಿ ಇತ್ತು, ಅದಕ್ಕೆ ಒಂಚೂರು ಹಾಕೋಣ ಅನ್ಬಿಟ್ಟು ಒಂದು 100 ರೂಪಾಯಿಗೆ ತಗೊಂಬಂದೆ. ದುಡ್ಡು ಶಾರ್ಟೇಜ್ ಇತ್ತು ಗುರು, ಅದಕ್ಕೆ ತಗೊಂಬಂದಿರೋದು. 100 ರೂಪಾಯಿಗೆ ತಂದಿದ್ದೀನಿ. ಒಂದ್ ಅರ್ಧ ದಾರಿಗೆ ಹೋಗ್ಬೋದು, ಆಮೇಲೆ ಅಲ್ಲೇ ಎಲ್ಲ ಬಗ್ಸೋಡ್ದು ಇವಾಗ ಒಂಚೂರು ಮುಂದಕ್ಕೆ ತಳ್ಕೊಂಡು, ಇಲ್ಲ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಾನು ಅಲ್ಲಿ ಸೈಡ್ ಹಾಕಿರ್ತೀನಿ, ಇಲ್ಲಾಂದ್ರೆ ಸ್ಲೋ ಮಾಡಿರ್ತೀನಿ ಫ್ಲೈಟ್ ನ. ಇನ್ನೋಗಿ ಇಳ್ದ್ಬಿಟ್ಟು ಆ ಪೆಟ್ರೋಲ್ ಬಂಕ್ ಅಲ್ಲಿ ಇಸ್ಕೊಂಬಂದ್ಬಿಟ್ಟು ಹಾಕ್ಬಿಡೋಣ ಫುಲ್ಲು. ಗೈಸ್, ಮೊದ್ಲು ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಫನ್ನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಹೆಲಿಕಾಪ್ಟರ್ 3 ದಿನ ಫ್ರೀ ಕೊಡ್ತಾರ ಟಾಪ್ ಹೀರೋಗೆ, ಹೀರೋಯಿನ್ಗೆ, ಮೋದಿ ಕೊಡ್ತಾರ? 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ಇದು ನನ್ನ ಕೆಪಾಸಿಟಿ. ನೋ ಕಾಮೆಂಟ್ಸ್. ಇಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ, ಹಂಗಾರೆ ಏನು ತಿಳ್ಕೊಂಡಿಲ್ಲ ನೀವು? ಇಲ್ಲ ಸರ್, ಅದು ತಿಳ್ಕೊಂಡಿದೀವಿ ಅಷ್ಟು. ಇಷ್ಟಲ್ಲ ಸರ್, ನಾನು ಲೇ ಬರಬೇಡಿ ಅಂದ್ರೆ 100 ಹೀರೋಯಿನ್ ಬರ್ತಾರೆ. ಬರಬೇಡಿ ಅಂದ್ರೆ ಮೀಡಿಯಾ 5,000 ಚಾನಲ್ ಬರ್ತಾರೆ, 125 ಕಂಟ್ರಿಯಿಂದ ಬರ್ತಾರೆ. ಒಂದ್ ನಾಯಿ ತಗೊಂಡ್ರೆ. ಶುರು करते हैं. ಪ್ರದೀಪ್ ಈಶ್ವರನ ದೊಡ್ಡಪ್ಪ. ಡೆಂಗು ಅಂದ್ರೆ ಲಾಲ್ ಬಾಗೆ ನಂದು ಅಂತ ಅವನೇ ಅಣ್ಣ. ಡ್ರೋನ್ ಪ್ರತಾಪ್ ಅಣ್ಣ. ಯಶವರ ತಾಯಿ ಡಾಕ್ ಸುರೇಶ್ ಇಬ್ರು ಒಂದೇ ಬಿಲ್ಡಪ್. ಈಗಿನ ಕಾಲ ಜನ ಹತ್ರ ಏನಾದ್ರು ಅಕಸ್ಮಾತ್ ಒಂದ್ ಕಿಡ್ನಿ ಇಲ್ಲ ಅಂದ್ರೆ ನಡೆಯುತ್ತೆ, ಆದ್ರೆ ಅವ್ರ ಹತ್ರ ಮೊಬೈಲ್ ಇಲ್ಲ ಅಂದ್ರೆ ಯಪ್ಪ ದೇವ್ರೆ, ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ರೀಚಾರ್ಜ್ ಇಲ್ಲ ಅಂದ್ರೆ ಯಪ್ಪ ಸೂಸೈಡ್ ಮಾಡ್ಕೊಂಬತ್ತೆ. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ. ಗುರುಗಳೇ, ನನ್ ಕೈ ನೋಡಿ ನನ್ ಮದ್ವೆ ಯಾವಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದ್ದೀನಿ ನಿನ್ ಮದ್ವೆ ಆಗಲ್ಲ ಅಂತ. ಬರೀ ಇಂತದೆಯ? ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ನಿನಗಾಗಲ್ಲ, ನಿಜ ಹೇಳ್ತೀನಿ. ಇಂತ ನನ್ನ ಮಗನ ಇಲ್ಲಿಂದ ಹೋಗ್ಬಿಡು. ಹಲೋ, ಎಲ್ಲೋ ಒಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ಹಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಿಂಗೆ 5,000 ಕೊಡ್ತೀನಿ. 5,000? ಸರಿ ಕೇಳೋ, ಅದ್ ಏನ್ ಕೇಳ್ತೆ ಕೇಳೋ. ಹೇಳ್ರಪ್ಪ, ಹೇಳ್ರು. ಒಬ್ಬ ಅಪ್ಪ ಮನೆಗ್ ಬಂದೆ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗಂಗ್ ಹೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ. ಸರಿ ಅಪ್ಪ, ಆಯ್ತು. ಈ ಕ್ವಶನ್ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರು ಗೊತ್ತಾ ನೀನ್ ದಿನ ದೇವಸ್ಥಾನ ಮುಂದೆ ಕುತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಹೂ ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ಒಂದೊಂದಲ್ಲ ಅದೆಲ್ಲ ಗೊತ್ತಿಲ್ಲ ನಂಗೆ. 2,000 ಹಿಂಗ್ ಕೊಡ್ತೀಯ ಕೊಡಲ್ವಾ? ಅಷ್ಟೇ ಸಾಕು. ಸರಿ ಆಯ್ತು, ಇದು ಫೈನಲ್ ಕ್ವಶನ್ ಕೇಳಿಸ್ಕೊ. ಇದಕ್ಕೆ ನೀನ್ ಆನ್ಸರ್ ಹೇಳಿದ್ರೆ ನಿನ್ ಕಾಸು ನಿಂಗ್ ಸಿಗ್ದಂಗೆ ಅನ್ಕೋ. ಸರಿ ಆಯ್ತು ಕೇಳು. ದೇವ್ರಿಗೆ ಅಂತ ಮಾಡಿದ ಪ್ರಸಾದನ ಸ್ವಲ್ಪ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಎಲ್ಲಾರ್ಗು ಹಂಚ್ತಾರೆ. ಆದ್ರೆ ದೇವ್ರಿಗೆ ಅಂತ ಹಾಕಿದ ದುಡ್ಡನ್ನ ಸ್ವಲ್ಪ ಆದ್ಮೇಲೆ ಏಂತಕ್ಕೆ ಎಲ್ಲಾರ್ಗು ಹಂಚಲ್ಲ? ಹೌದು ಮತ್ತೆ, ಇಷ್ಟು ವರ್ಷದಿಂದ ಈ ಕ್ವಶನ್ ನನ್ ತಲೆಗೆ ಬಂದೇ ಇರ್ಲಿಲ್ಲ. ನಿನ್ ಕಾಸು ನಾನಲ್ಲ, ದೇವಸ್ಥಾನ ಪೂಜೆ ಕೊಡ್ಬೇಕು. ಹೋಗೋರ್ನ ಕೇಳು. ಹೂ ಮಚ್ಚ, ಇವಾಗ್ಲೂ ಕೇಳ್ತೀನಿ ತಾಳು. ಮಚ್ಚಿ, ಎಲ್ಲಾರು ಹೇಳ್ತಾರೆ ದುಡ್ಡಿದ್ರೆ ಫ್ರೆಂಡ್ಶಿಪ್ ಹಾಳಾಗುತ್ತಂತೆ. ನಿಜನಾ ಮಚ್ಚಿ? ಲವ್ ಮಚ್ಚಿ, ಅದು ದುಡ್ಡಿರೋರ್ಗೆ ತಾನೆ. ನಮ್ಮಿಬ್ರ ಹತ್ರನು ದುಡ್ಡೇ ಇಲ್ವಲ್ಲೋ. ಕರೆಕ್ಟ್ ಮಚ್ಚಿ. ತುಂಬಾ ಬಡವರಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ತಿನ್ನಕ್ಕೆ ಒಂದ್ ತುತ್ತು ಅನ್ನ ಇರ್ಲಿಲ್ಲ, 3 ಹೊತ್ತು ಪಿಜ್ಜಾ ಬರ್ಗರ್ ತಿಂತಿದ್ವಿ.
ಹಾಕೊಳ್ಳೋಕ್ ಬಟ್ಟೆ ಇರ್ತಿರ್ಲಿಲ್ಲ. ಮನೀಶ್ ಮಲ್ಹೋತ್ರ ಡಿಸೈಡ್ ಮಾಡಿದ ಬಟ್ಟೆ ಹಾಕೊಬೇಕಾಗಿತ್ತು ನಾವು. ಈ ಕೊಡು ಸಾಕು, ನಾನ್ ಮಾತಾಡ್ತೀನಿ ತಗೋ. ಇವ್ರ ಬಡತನ ನೋಡೇ ನಂಗೆ ತುಂಬಾ ಇಷ್ಟ ಆಗಿತ್ತು. ಆಕ್ಚುಲಿ ನಾನು ಇವ್ರನ್ನ ಮದ್ವೆ ಆಗಿದೆ, ಇವ್ರ ಬಡತನ ನೋಡಿ. ನಮಸ್ಕಾರ, ಎಲ್ಲಾರ್ಗು ಹೋಗ್ಬಿಟ್ಟು ಬರ್ತೀವಿ. ಹೆಸರಿ ಬರ್ತೀರಾ? ಹೋಗ್ ಬರ್ತಾ ಇರ್ತೀವಿ. ಬರಪ್ಪ ಗುಂಡ. ಅಪ್ಪ ನಂಗ್ ಮನೆಗೆ ಹೋಗಿ ಐಸ್ ಕ್ರೀಮ್ ಬರೋ ಹೋಗಣಲ್ಲಿ. ಅಲ್ಲಿ ಮೇಲ್ಗಡೆ ಚಂದ್ರ ಕಾಣಿಸ್ತಿದ್ಯಲ್ಲ, ಅಲ್ಲೇ ಅಂಬಾನಿ ಅವ್ರ ಸೈಟ್ ಇರೋದು. ಅದ್ರ ಪಕ್ಕದಲ್ಲೇ ನಾನು ಅಂತ ಇದೀನಿ ಇವಾಗ. ನೀರ್ಗೆಲ್ಲ ತೊಂದ್ರೆ ಆಗಲ್ವಾ ಅಲ್ಲಿ? ಏನ್ ದೊಡ್ಡಣ್ಣ, ಇಂಡಿಯಾ ವರ್ಲ್ಡ್ ಕಪ್ ಆಗೋಯ್ತು, ನಿಮ್ ಮದ್ವೆ ಇನ್ನೂ ಮುಗ್ದಿಲ್ಲ. ನಿಮ್ಗೆ ಏನ್ ಹೇಳಿ ಇವಾಗ. ಅದು ಅಲ್ಲದೆ ಈ ಸಲ ಜಸ್ಟಿಸ್ ಫಾರ್ ಬೀಬರ್ ಕಳ್ಸ್ಬಿಟ್ಟಿದೀರಾ. ಜಸ್ಟಿನ್ ಬೀಬರ್ ಅದು. ಅದ್ ಸರಿ, ಅವ್ನಿಗೆ ಬಟ್ಟೆ ಕೊಡ್ಬೇಕು ತಾನೆ, ಚಡ್ಡಿ ಬೈನ ಕಳ್ಸ್ಬಿಟ್ಟಿದೀರಾ. ನಮ್ಗ್ ಗೊತ್ತಿಲ್ಲಪ್ಪ, ಅದೇನೋ ಒಂದು ಶೋಕಿ ಅಂತೆ. ನಮ್ಮೂರ ಸಂತೆಯಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದಿಂದೆ ಬಂದೋಳು ನೀ ತಾನೆ, ನಿನ್ನ ನೋಡಿ ನಕ್ಕೋಳು ನಾನ್ ತಾನೆ. ಹೇ 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 ಹೇ. ಒಂದ್ ಅತ್ತೆಗೆ 3 ಜನ ಅಳಿಯಂದ್ರು. ಅತ್ತೆ ತನ್ನ 3 ಅಳಿಯಂದ್ರ ಪ್ರೀತಿ ಪರೀಕ್ಷೆ ಮಾಡೋಕೆ ನದಿಗೆ ಹಾರ್ತಾಳೆ. ಒಬ್ಬ ಅಳಿಯ ಓಡೋಗಿ ಕಾಪಾಡ್ತಾನೆ. ಅತ್ತೆ ಅವನಿಗೆ ಮಾರುತಿ ಕಾರ್ ಗಿಫ್ಟ್ ಕೊಡ್ತಾಳೆ. 2ನೇ ದಿನ ಅತ್ತೆ ಮತ್ತೆ ನೀರಿಗೆ ಹಾರ್ತಾಳೆ. 2ನೇ ಅಳಿಯ ಓಡೋಗಿ ಕಾಪಾಡ್ತಾನೆ. ಅತ್ತೆ ಅವನಿಗೆ ಬೈಕ್ ಗಿಫ್ಟ್ ಕೊಡ್ತಾಳೆ. 3ನೇ ದಿನ ಮತ್ತೆ ನೀರಿಗೆ ಹಾರ್ತಾಳೆ. 3ನೇ ಅಳಿಯ ಯೋಚನೆ ಮಾಡ್ತಾನೆ, ಇನ್ನು ಉಳಿದಿರೋ ಸೈಕಲ್ ಒಂದೇ ಯಾಕೆ ಕಾಪಾಡಬೇಕು ಅಂತ ಸುಮ್ನಾಗ್ತಾನೆ. ಅತ್ತೆ ನೀರಲ್ಲಿ ಬಿದ್ದು ಸತ್ತು ಹೋಗ್ತಾಳೆ. 4ನೇ ದಿನ 3ನೇ ಅಳಿಯಂಗೆ BMW ಕಾರ್ ಸಿಕ್ತು. ಕೇಳಿ ಹೇಗಂತ, ಮಾವ ಕೊಟ್ಟ. ಅಪ್ಪಿ ತಪ್ಪಿ ನಾವು ಮೊಬೈಲ್ ಮನೆಯಲ್ಲೇ ಮರ್ತು ಹೋದ್ರೆ ಹೇಗಿರುತ್ತಂದ್ರೆ, ಆತ್ಮ ಮನೆಯಲ್ಲೇ ಇದ್ದು ಬರೀ ಶರೀರ ಮಾತ್ರ ನಮ್ ಜೊತೆ ಬಂದಂಗಿರತ್ತೆ. ಹಲೋ ಬಚ್ಚಾ, ಕೊನೆಗೂ 2 ತಿಂಗಳಾದ್ಮೇಲೆ ನಿನ್ನೆ ಅವಳು ನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ನಾನ್ ಖುಷಿ 50 ರೂಪಾಯಿ ನೋಟ್ ಮೇಲೆ ನಾನು ಹೊಸ ನಂಬರ್ ಬರ್ದು ಅವಳು ಕೈ ಕೊಟ್ಬಿಟ್ಟೆ. ಆದ್ರೆ ಅವಳು 7 ಮಿನಿಟ್ರೆ ಅದ್ರಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಬಿಟ್ಲು. ಗುಡ್ ಜೋಕ್. ಇವಾಗ ದಿನ ಚಪ್ರಿ ಪಾನಿಪುರಿ ಅವ್ರು ನಂಗೆ ಮೆಸೇಜ್ ಮಾಡ್ತಾವನೆ, ಚಿನ್ನು ಪಾನಿಪುರಿ ಹೆಂಗಿತ್ತು ಚಿನ್ನು.